ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸ್ಫೂರ್ತಿ. ಶ್ರೀಯುತರಿಗೆ ಮೈಸೂರಿನ ಬಸವರಾಜ್ ಸರ್ ಅವರು ಅವರ ತಂಡದ ಪರವಾಗಿ ಗೌರವಿಸಿ ಸನ್ಮಾನಿಸಲಾಗ್ತದೆ. ಸಂಘಟನೆ ರೆಡಿ ಆಗಿರಬೇಕು. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನು ಮುಂದೆ ಬಾಗಿಸ್ಕೊಳ್ಳಿ. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನು ನೇರವಾಗಿ ಇಟ್ಕೊಂಡು ಮುಂದೆ ಬಾಗಿಸಿ ಡೌನ್ ಮಾಡಿ. ಫ್ಲಾಗ್ ಡೌನ್. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನಾವು ಈಗ ಕೋಲಾರದಲ್ಲಿ ಇರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಡಿಯಂಗೆ ಬಂದಿದ್ದೀವಿ. ಇಲ್ಲಿ ಮಾಸ್ಟರ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ, ಕೋಲಾರ ಜಿಲ್ಲಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅವರ ಕೋಲಾರ ನಗರದಲ್ಲಿ 44ನೇ ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಕರ್ನಾಟಕ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ನಡೆಯುತ್ತಿದೆ. ಬನ್ನಿ ಕ್ರೀಡಾಂಗಣದ ಒಳಗೋಗಿ ಏನು ನಡೆಯುತ್ತಿದೆ ಕ್ರೀಡಾಂಗಣದಲ್ಲಿ ಅಂತ ನೋಡಿ ಕಣ್ತುಂಬ್ಕೊಂಬರೋಣ. ನಾನು ಮೊದಲನೇ ಬಾರಿಗೆ ಒಂದು ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿರುವಂಥ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ನೋಡೋಕೆ ಬಂದಿದ್ದೀನಿ. ಮಾಡ್ಕೊಬೋದಲ್ಲ ಭಾಷೆಯನ್ನ ತಿಳಿಸ್ತಾ ಇದ್ದಾರೆ. ನಮ್ಮ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಅವರ ಪತಿ ಅಂತೇಳಿ ಆಶಿಸಿ ಶುಭವನ್ನ ಹೇಳ್ತಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ತಂಡಗಳನ್ನು ಈಗ ಮತ್ತೊಮ್ಮೆ ಸ್ಫೂರ್ತಿ ಎಲ್ಲ ತಂಡಗಳನ್ನು ಪರಿಚಯ ಮಾಡಿಕೊಂಡು ಗಣ್ಯರು ವೇದಿಕೆ ಕಡೆಗೆ 94 ವರ್ಷ ಅಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. 94 ವರ್ಷದ ಹಿರಿಯ ಜೀವ ಹುಲಿಮರಿ ಮನಸ್ಸು. ಎಲ್ಲರೊಂದು ಜೋರಾದ ಚಪ್ಪಾಳಿಯೊಂದಿಗೆ ರೆಡ್ಡಿ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸೋಣ. ಶ್ರೀಯುತ ರವಿಚಂದ್ರ ಸರ್ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಹಾಗೆ ರಾಜ್ಯ ಅಥ್ಲೆಟಿಕ್ಸ್ ನ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಡೇವಿಡ್ ಪ್ರೇಮ್ನಾಥ್ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸಲಾಗ್ತಿದೆ. ವಿಶೇಷವಾಗಿ ಸಮಾಜ ಸೇವಕರು ಹಾಗೂ LG ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಯುತ ಲಕ್ಷ್ಮಣ್ ಗೌಡ ಸರ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತವನ್ನ ಬಯಸಲಾಗ್ತಿದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಮತ್ತು ಜಿಲ್ಲಾ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳು ವಿ ಮಾರಪ್ಪ ಸರ್ ಅವರನ್ನು ಸಹ ಸ್ವಾಗತಿಸಲಾಗ್ತಿದೆ. ಹಾಗೆ ಕಾರ್ಯಕ್ರಮಕ್ಕೆ ಶ್ರೀಯುತ SC ಷಣ್ಮುಗಂ ಅವರು ಕಾರ್ಯದರ್ಶಿಗಳು ಅಧ್ಯಕ್ಷರು ರಾಜ್ಯ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕರ್ನಾಟಕ ಶ್ರೀಯುತರನ್ನು ಸಹ ವಿಶೇಷವಾಗಿ ಸ್ವಾಗತಿಸಲಾಗ್ತಿದೆ. ಹಾಗೆ ಜಂಟಿ ಕಾರ್ಯದರ್ಶಿಗಳು ಕೋಲಾರ ಜಿಲ್ಲಾ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ BML ಆಂಜನೇಯ ರೆಡ್ಡಿ ಶ್ರೀಯುತರನ್ನು ಸಹ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಹಾಗೆ KT ಸುರೇಶ್ ಬಾಬುರವರು ಅಸೋಸಿಯೇಷನ್ ನ ಖಜಾನ್ಸಿಗಳು ಹಾಗೆ ಉಪಾಧ್ಯಕ್ಷರು ಡಾಕ್ಟರ್ G ಮುನಿಕೃಷ್ಣ ಸರ್ ಅವರು, ಡಾಕ್ಟರ್ N ಗೋಪಾಲಕೃಷ್ಣ ಸರ್ ಅವರನ್ನ, ಹಾಗೆ ಕಲ್ಲಂಡೂರು ಲೋಕೇಶ್ ಸರ್ ಅವರು ವಕೀಲರು, MV ರಘು ಚಿಟ್ಟಿ ಸರ್ ಅವರನ್ನ ಸಹ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಹಾಗೂ ಡಾಕ್ಟರ್ P ರಾಜ್ಕುಮಾರ್ ಸರ್ ಅವರು ಶ್ರೀಯುತರನ್ನು ಸಹ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಜಂಟಿ ಕಾರ್ಯದರ್ಶಿಗಳು BML ಆಂಜನೇಯ S ಪಾಟೀಲ್ ಶಾಂತಮ್ಮರವರು ಮಹಿಳಾ ಪ್ರತಿನಿಧಿ ಮಠ ಕೋಲಾರ ಶ್ರೀಯುತರನ್ನ ವೇದಿಕೆಗೆ ಸ್ವಾಗತಿಸಲಾಗ್ತಿದೆ. ಶ್ರೀ ಡಾಕ್ಟರ್ ನಾಗರಾಜ್ ಕಲ್ಲಂಡೂರು ಬಂದ ಮೇಲೆ ವ್ಯಕ್ತಿ ಕೂತ್ಕೋಬೇಕಾಗಿ ವಿನಂತಿ ಮಾಡ್ತೇನೆ. ಅದೇ ನಮ್ಮ ಸರಿ ಕೇಳಿದೆ ನೀವೆಲ್ಲ ಒಂದು ಹಸಿರಾಗಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಿದ್ದೇನೆ. ಬಂಧುಗಳೇ, ಕ್ರೀಡೆಯಲ್ಲಿ ತೊಡಗಿಸಿಕೊಂಡವರಿಂದ ಆಗಮಿಸಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಈ ದೇಶಕ್ಕೆ ಬಂಗಾರವನ್ನು ಕಾರ್ಯಕ್ರಮವನ್ನು ಆಯೋಜಿಸಿರೋದಕ್ಕಾಗಿ ನಾನು ಅಸೋಸಿಯೇಷನ್ಗೆ ವಿಘ್ನರಾಜ ಭಗ್ನ ಮಾಡು ನಮ್ಮ ಬಾಂಧವ, ವಿಘ್ನರಾಜ ಭಗ್ನ ಮಾಡು ನಮ್ಮ ಬಾಂಧವ, ಪೂಜಿಪೆವು ಭಕ್ತಿ ಬಹಳ ಸೊಗಸಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ಆಶಿಸಿ ಹಾಡಿದಂತ ನಮ್ಮ ಗಾಯಕರಿಗೆ ಧನ್ಯವಾದಗಳನ್ನ ಅರ್ಪಿಸಲಾಗ್ತಿದೆ. ಬಂಧುಗಳೇ,
ವೇದಿಕೆಯಲ್ಲಿ ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಕೋಲಾರಿಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ನನ್ನ ಹೆಸರು ಶಾಂತಾದೇವಿ. ಸರಿ ಹೇಳಿ ಮೇಡಮ್. ಬೆಂಗಳೂರಿಂದ ನಾವು ಬಂದಿದ್ದೀವಿ. ಹಾ. ನಾನು 5-6 ವರ್ಷದಿಂದ ಇಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಿದ್ದೀನಿ. ಎಲ್ಲ ಕಡೆ ಮೆಡಲ್ ಫಸ್ಟು ಸೆಕೆಂಡ್ ಥರ್ಡ್ ತಗೊಂಡಿದ್ದೀನಿ. ಬೆಂಗಳೂರಿನಿಂದ ಕೆಂಗೇರಿ ಉಪನಗರದಿಂದ. ಆಮೇಲೆ ಯಾವಾಗಲೂ ನಾನು ಸ್ಪೋರ್ಟ್ಸ್ನಲ್ಲಿ ಮತ್ತು ಸಂಗೀತದಲ್ಲಿ ಎಲ್ಲದರಲ್ಲಿ ಇದ್ದೀನಿ. ನಾನು ಅದರಲ್ಲಿ ಭಾಗವಹಿಸಿನಿ. ಅಭಿನಂದನೆಗಳು ನಿಮಗೆ. ಆಲ್ ದ ಬೆಸ್ಟ್. Thank you. ಟೀಮ್ ಬಂದಿದೆ. ಭಾರತ ಜನನಿಯ ತನುಜಾತಿ ಮೈಸೂರು ಟೀಮ್ನವ್ರಿಗೆ ನಮ್ಮ ಕೋಲಾರದಲ್ಲಿ ಸ್ವಾಗತ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜು. ಬಸವರಾಜು ಅವರೇ. ಹಾ. ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಸೆಕ್ರೆಟರಿ. ಹೇಳಿ ಸರ್, ನಮ್ಮ ಕೋಲಾರಕ್ಕೆ ಬಂದು ಯಾವತ್ತು ಬಂದ್ರಿ ನೀವು? ತುಂಬ ಕೋಲಾರದ ಭಾಳ ಸಂತೋಷವಾಗ್ತಾ ಇದೆ. ಈ ಒಂದು ವಿಶೇಷವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಈ ಒಂದು ಕ್ರೀಡಾಕೂಟ ಈ ಒಂದು ಕೋಲಾರಕ್ಕೆ ಚಿನ್ನದ ನಾಡಿಗೆ ಒಂದು ಮೆರುಗನ್ನು ತಂದಿದ್ದಾರೆ ಅಂದರೆ ಭಾಳ ಅತಿಶಯೋಕ್ತಿಯಾದ ವಿಷಯ. ಅದೇ ರೀತಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿರುವವರು ಶ್ರೀ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು, ಅದೇ ರೀತಿ ಕಾರ್ಯದರ್ಶಿಯಾದಂಥ ಮಾರಪ್ಪನವರು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರು, ಮತ್ತು ಅವರ ಎಲ್ಲ ಸಹಪಾಠಿಗಳು, ಎಲ್ಲ ಸಂಘ ಸಂಸ್ಥೆಯ ಸಹಪಾಠಿಗಳು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಈ ಕ್ರೀಡಾಕೂಟವನ್ನು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಮೈಸೂರು ಅಥ್ಲೆಟಿಕ್ಸ್ ಸಂಸ್ಥೆಯಿಂದ ಇವರಿಗೆ ಭವ್ಯವಾದ ಒಂದು ಧನ್ಯವಾದಗಳನ್ನು ಅರ್ಪಿಸಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಧನ್ಯವಾದ. ಎಷ್ಟು ಜನ ಬಂದಿದ್ದೀರಾ ನೀವು? ಇಲ್ಲಿ 53 ಜನಗಳಿದೆ. 53 ಜನ. ದೊಡ್ಡ ಟೀಮ್ ಕಾಣಿಸ್ತಾ ಇದೆ ಅವ್ರದ್ದು. ದೊಡ್ಡ ಟೀಮ್ ಇದೆ ನೋಡಿ, ಮೈಸೂರು ಜಿಲ್ಲೆ ಅವ್ರದ್ದು ದೊಡ್ಡ ಟೀಮ್. ಬೇರೆ ಟೀಮ್ಗಿಂತ, ಬೆಂಗಳೂರು ಟೀಮ್ಗಿಂತ ಮೈಸೂರು ಟೀಮೇ ದೊಡ್ಡದಾಗಿದೆ. ನಿಮ್ಮೆಲ್ಲರಿಗೂ ಕೋಲಾರದಲ್ಲಿ ಸ್ವಾಗತ. ನಮ್ಮ ಕೋಲಾರ ತುಂಬ ನೋಡೋಂಥ ಸ್ಥಳಗಳಿದ್ದಾವೆ ಕೋಲಾರದಲ್ಲಿ. ಒಮ್ಮೆ ನೋಡ್ಕೊಂಡು ಹೋಗಿ. ಸರ್, ನೀವು ಆಫೀಸರ್ ಥರ ಕಾಣಿಸ್ತಾ ಇದ್ದೀರ ಸರ್. ತಮ್ಮ ಬಗ್ಗೆ ಹೇಳಿ ಸರ್. ಧೀರಜ್ ಬೋಪಣ್ಣ ಅಂತ ಮೈಸೂರಿಂದ ಬರ್ತಾ ಇದ್ದೀನಿ. ಫಸ್ಟ್ ಇವೆಂಟ್ ಇದು ನಂದು. ಸರ್, ಹೋಪ್ ಫಾರ್ ದ ಬೆಸ್ಟ್. ನೀವು ಯಾವುದ್ರಲ್ಲಿ ಇದ್ದೀರಿ ಸರ್? ಹ್ಯಾಮರ್, ಜಾವ್ಲಿಂಗ್ ಮತ್ತು ಶಾರ್ಟ್ ಪುಟ್. ಓಕೆ ಸರ್. ಎಷ್ಟು ಕಿಲೋಮೀಟ್ರು? ಕೋಟಿಲಿಂಗನಾ? ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ವಿಶ್ವೇಶ್ವರ ಆರಾಧ್ಯ. ಸರ್ ಹೇಳಿ ಸರ್, ನೀವು ಎಷ್ಟು ವರ್ಷದಿಂದ ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ಭಾಗವಹಿಸ್ತಾ ಇದ್ದೀರಾ? ನಾನು 2013ರಿಂದ ನಡೆಸ್ತಾ ಇದ್ದೇನೆ. ಹಾಂ. ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಸಿಂಗಾಪುರ್ ಮೆಡಲ್ ಆಗಿದೆ. ಕರ್ನಾಟಕ ರಾಜ್ಯೋತ್ಸವ ಮೈಸೂರು ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ 22ರಲ್ಲಿ. ಸೂಪರ್ ಸೂಪರ್. 24ರಲ್ಲಿ ಚಾಮರಾಜನಗರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ. ಈ ವರ್ಷ ಸರ್ ನಮಸ್ಕಾರ ಸರ್. ಸರ್ ತಮ್ಮದು? ಮೈಸೂರು ಸರ್. ಹೇಳಿ ಸರ್. ಅಶೋಕ್ ಕುಮಾರ್ ಅಂತ. ಅಶೋಕ್ ಕುಮಾರ್. ನೀವೇನು ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ ಏನು ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್. ರಿಟೈರ್ಡಾ ಇನ್ನೂ ಇದ್ದೀರಾ? ಇನ್ನೂ 10 ವರ್ಷ ಇದೆ ಸರ್. ಎಷ್ಟು ವರ್ಷದಿಂದ ಭಾಗವಹಿಸ್ತಾ ಇದ್ದೀರಾ? ಇದೇ ಫಸ್ಟ್ ಟೈಮ್ ಬಂದಿರೋದು ಮಾಸ್ಟರ್ಸ್. ಗುಡ್ ಲಕ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೋಲ್ಡ್ ಮೆಡಲ್ ಗೆಲ್ಲಿ ಇನ್ನೂ ವಯಸ್ಸಲ್ಲಿ ಇದ್ದೀರಾ, ಹೆಂಗಾಗಿದ್ದೀರಾ? ಆದ್ಮೇಲೆ ಹೇಳಿ ಮೇಡಮ್. ಹಾಂ. ಎನ್.ಪಿ. ಚಂದ್ರಶೇಖರ್. ಎಷ್ಟು ವರ್ಷದಿಂದ ಅಥ್ಲೆಟಿಕ್ಸಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ? ನಾನು ಇಲ್ಲಿ ವೆಟ್ರನ್ಸ್ಗೆ 1965ರಿಂದ ವೆಟ್ರನ್ಸ್ಗೆ 35ನೇ ವರ್ಷದಿಂದ ಬರ್ತಾ ಇದ್ದೀನಿ. ಇದು ಕೋಲಾರ ಅಥ್ಲೆಟಿಕ್ ಮೀಟು ರಾಜ್ಯ 44ನೇ ರಾಜ್ಯ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸಿದ್ದಾರೆ ಮಾರಪ್ಪನವರು. ಅದು ಅದ್ದೂರಿಯಾಗಿ ನಡೆಯಿರೋದು. ಜಸ್ಟ್ ಲೈಕ್ ಒಲಿಂಪಿಕ್ಸ್ ಥರ ಮಾಡಿದ್ದಾರೆ. ಊಟ ತಿಂಡಿ ಮತ್ತು ಟ್ರ್ಯಾಕು ಮತ್ತು ಅರೇಂಜ್ಮೆಂಟ್ಸು ಎಲ್ಲ ಸೂಪರ್ ಆಗಿದೆ. ಎಕ್ಸಲೆಂಟ್, ಸೂಪರ್. ನಮ್ಮ ಮೈಸೂರು ಟೀಮು ಒಂದು ಯೂನಿಫಾರ್ಮಿಟಿಲಿ ಬಂದು ಒಳ್ಳೆ ಮಾರ್ಚ್ ಪಾಸ್ಟ್ ಮಾಡಿ ಒಳ್ಳೆ ಡಿಸಿಪ್ಲಿನ್ ಟೀಮ್ ಎಂದು ಯಶಸ್ವಿ ಪಡೆದಿದೆ.
ಕೋಲಾರ. ಎಷ್ಟು ವರ್ಷದಿಂದ ನೀವು ಅಥ್ಲೆಟಿಕ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು? ಏನೇನು ಗೆದ್ದಿದ್ದೀರಾ? ನಾನು ಶಾರ್ಟ್ ಪುಟ್ಟು, ಡಿಸ್ಕಸ್ಸು, ಜಾವ್ಲಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಮಾಡಿದ್ದೀನಿ. ಓಕೆ. ಇಂಟರ್ನ್ಯಾಷನಲ್ನಲ್ಲಿ 4th ಪ್ಲೇಸು ಮಲೇಷ್ಯಾ. ಮಲೇಷ್ಯಾಗೆ ಹೋಗಿದ್ರಾ? ಮಲೇಷ್ಯಾದಲ್ಲಿ 4th ಪ್ಲೇಸ್ ತೊಗೊಂಡಿದ್ದೀನಿ. ಸೂಪರ್ ಸೂಪರ್. ಮತ್ತು ಇಂಟರ್ನ್ಯಾಷನಲ್ ರೆಫ್ರಿ ಸಹ ಮತ್ತು ಮಕ್ಕಳುಗಳನ್ನೆಲ್ಲ ತರಬೇತಿ ನೀಡಿ ಅವರೆಲ್ಲ ತರಬೇತಿ ನೀಡ್ತಿರ್ತೀನಿ ಸರ್. ಸೂಪರ್. ನಿಮ್ಮ ಮೇಡಮ್ ಮೇಡಮ್ ರಾಷ್ಟ್ರೀಯ ಕ್ರೀಡಾಪಟು ರಾಜಧಾನಿ ಹೆಸರು. ಮತ್ತೆ 35 ವರ್ಷದಿಂದ ಬರ್ತಾ ಇದ್ದೀನಿ. ಮತ್ತೆ ಅಮೆರಿಕಾಗೆ ಹೋಗಿದ್ದೀನಿ. ಹೌದಾ? ವಿಶ್ವ ಕ್ರೀಡಾಕೂಟಕ್ಕೆ. ಅಮೆರಿಕ ವಿಶ್ವ ಕ್ರೀಡಾಕೂಟದಲ್ಲಿ ಹೋಗಿ ಭಾಗವಹಿಸಿದ್ದೀರಾ? ಹೌದೌದು. ಆಮೇಲೆ ಬಂದು ಥೈಲ್ಯಾಂಡ್ಗೆ ಹೋಗಿದ್ದೀನಿ. 3 ಸಿಲ್ವರ್ ಮೆಡಲ್ ಬಂದಿದೆ. ಸೂಪರ್ ಮೇಡಮ್. 100 ಮೀಟರ್ಸ್, 200 ಮೀಟರ್ಸ್, 4x100 ರಿಲೇಲಿ. ಚೈನಾಗೆ ಹೋಗಿದ್ದೀನಿ, ಅಲ್ಲೂ ಸಿಲ್ವರ್ ಮೆಡಲ್ ಬಂದಿದೆ. ಸೂಪರ್. ಮತ್ತೆ ಇದು ಅಸೋಸಿಯೇಷನಿಂದ ನಮಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಕೋಲಾರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಅರೇಂಜ್ಮೆಂಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಒಲಿಂಪಿಕ್ ಥರ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನಮಗೆ. ಜೊತೆಗೆ ಊಟ ತಿಂಡಿ ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ, ಆಮೇಲೆ ಬಸ್ ಕನ್ವೀನಿಯನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನಮಗೆ. ಥ್ಯಾಂಕ್ ಯು ಮೇಡಮ್. ಕೋಲಾರ ಬಗ್ಗೆ ನೀವು ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಾ. ಧನ್ಯವಾದಗಳು. ಹೇಳಿ ಮೇಡಮ್. ಅವ್ರು ಹೇಳ್ಬಿಡ್ತಾರೆ ತಿರ್ಗಿ. ಮಾಡಿಸ್ಕೊಂಡು ಮಾಡಿದ್ದಾರೆ. ಅದರಿಂದ ನಾನು ತುಂಬ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಎಷ್ಟೊಂದು ಮೆಡಲ್, 170 ಮೆಡಲ್ ತೊಗೊಂಡಿದ್ದೀನಿ ಒಟ್ಟು. ಸ್ಟೇಟ್, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟ ಎಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 9 ಮೆಡಲ್ ತೊಗೊಂಡಿನಿ. ಟೋಟಲಿ 170 ಮೆಡಲ್ ಆಗಿದೆ ನಂದು. ಅಭಿನಂದನೆಗಳು ಮೇಡಮ್. ಸೂಪರ್. 180 ಮೆಡಲ್ ಗೆದ್ದಿದ್ದೀರಾ ನೀವು. ಎಷ್ಟು ವರ್ಷ? 35 ವರ್ಷದಿಂದ ಬರ್ತಾ ಇದ್ದೀನಿ. ಮಕ್ಕಳೆಲ್ಲ? ಒಬ್ಬರು ಮಗ ಡಾಕ್ಟ್ರು, ಒಬ್ಬರು ಮಗ ಇಂಜಿನಿಯರು, ಮಗ ಇದರಲ್ಲಿದ್ದಾರೆ ಮೈಸೂರಲ್ಲಿ ಡಾಕ್ಟರ್ ಮಗ. ಅವರೆಲ್ಲ ಸೆಟ್ಲ್ ಇದ್ದಾರೆ. ಅದಕ್ಕೆ ನೀವು ಈಗ ಬಂದು ಈ ಕಡೆ ಕ್ರೀಡಾಪಟುವಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. 35 ವರ್ಷದಿಂದ ಬರ್ತಾ ಇದ್ದೀನಿ. ಸೂಪರ್ ಮೇಡಮ್. ಅಭಿನಂದನೆಗಳು ಮೇಡಮ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ ತಾವು ನಿಮ್ಮ ಹೆಸರು? ನಾನು ವಿಜಯ ರಮೇಶ್ ಅಂತ, ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೇಟ್. ಎಲ್ಲ ಇಂಟರ್ನ್ಯಾಷನಲ್ ಸರ್, ಜೊತೆಗೆ ಮಾಜಿ ಯೋಧರ ಪತ್ನಿ. ಹೌದಾ ಮೇಡಮ್? ಎಕ್ಸ್ ಸರ್ವಿಸ್ ಮನ್ ಅಸೋಸಿಯೇಷನ್ ಒನ್ ಆಫ್ ದ ಇಸಿ ಮೆಂಬರ್. ಸೂಪರ್ ಮೇಡಮ್. ಸೂಪರ್. ಮತ್ತೆ ನಾನು ಸುಮಾರು 35 ವರ್ಷದಿಂದ ಅಥ್ಲೆಟಿಕ್ಸ್ ಫೀಲ್ಡಲ್ಲೇ ಇದ್ದೀನಿ. ಚಿಕ್ಕದ್ರಿಂದ ಸ್ಪೋರ್ಟ್ಸಲ್ಲಿದ್ದೆ, ಬಟ್ ಆಫ್ಟರ್ 30 ಆದಮೇಲೆ ನಾನು ಮಾಸ್ಟರ್ಸ್ ಅಥ್ಲೆಟಿಕ್ಸ್ಗೆ ಅಂತ ಜಾಯ್ನ್ ಆದೆ. ಆವಾಗಿಂದ ಇಲ್ಲಿ ತನಕ ಸುಮಾರು 250 ಮೆಡಲ್ಸ್ ಬಂದಿದೆ ಸರ್. ಸೂಪರ್ ಮೇಡಮ್. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ 16 ಬಾರಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ 14 ಮೆಡಲ್ಸ್ ಹೊರದೇಶದಲ್ಲೇ ಬಂದಿದೆ. ನಿಮ್ಮನ್ನೆಲ್ಲ ಮಾತಾಡ್ತಾ ಇರೋದು, ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ನನಗೆ ಒಂದು ಹೆಮ್ಮೆ ಆಗ್ತಾ ಇದೆ. ನನಗೆ ಒಂದು ಖುಷಿ ಆಗ್ತಾ ಇದೆ ಮೇಡಮ್. ಸೂಪರ್. ಇಂಥವ್ರ ಜೊತೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅನ್ನೋ ಖುಷಿ ಇದೆ ಮೇಡಮ್ ನನಗೆ. ಆಮೇಲೆ ನಿಜವಾಗಿಯೂ ಹೇಳಬೇಕು, ವರ್ಲ್ಡ್ ಚಾಂಪಿಯನ್ಶಿಪ್ಗೆ 3 ಸಲ ಹೋಗಿದ್ದೀನಿ. ಅಮೆರಿಕ ಹೋಗಿದ್ದೀನಿ, ಫ್ರಾನ್ಸ್ ಹೋಗಿದ್ದೀನಿ, ಆಸ್ಟ್ರೇಲಿಯಾದಲ್ಲಿ ಬಂದು ನನಗೆ 14ನೇ ಪ್ಲೇಸ್ ಆಯಿತು ವರ್ಲ್ಡ್ ಮೀಟಲ್ಲಿ. ಆಮೇಲೆ ಬಂದು ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಮತ್ತು ಚೈನಾ, ಮತ್ತು ಅಮೇರಿಕಾ, ಆಸ್ಟ್ರೇಲಿಯಾ ಆಯ್ತಲ್ಲ. ಆಮೇಲೆ ಥೈಲ್ಯಾಂಡ್, ಬ್ಯಾಂಕಾಕು, ಇಷ್ಟು ಕಂಟ್ರೀಸ್ ಎಲ್ಲ ಹೊರದೇಶಕ್ಕೆ ಹೋಗಿದ್ದೀನಿ. ನೆಕ್ಸ್ಟು ಇದು ಕೊರಿಯಾಗೆ ಹೋಗ್ತಿದ್ದೀನಿ. ಓಕೆ ಮೇಡಮ್, ಅಭಿನಂದನೆಗಳು ನಿಮ್ಗೆ. ಹೇಳಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಮಾರಪ್ಪ ಅವರು ನಿಜವಾಗಿ ನನಗೆ ಸುಮಾರು 30 ಇಯರ್ಸಿಂದ ಪರಿಚಯ. ಹೌದಾ ಮೇಡಮ್? ಅವರ ಕನಸು ಇದಾಗಿತ್ತು, ಎಲ್ಲಿ ಕೋಲಾರಲ್ಲಿ ಮಾಡಬೇಕು ಅಂತ, ಕೋಲಾರಲ್ಲಿ ನಡೆಸಲೇಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇದ್ರು. ಹೇಳಬೇಕು ಅಂದರೆ ನಿಜವಾಗಿ ಗ್ರೇಟ್ಸ್. ಆಮೇಲೆ ನನಗೆ ಇಂಡಿಪೆಂಡೆನ್ಸ್ ಡೇ ಅವಾರ್ಡ್ ಆಗಿದೆ, ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಆಗಿದೆ, ಮತ್ತು ರಿಪಬ್ಲಿಕ್ ಡೇ ಅವಾರ್ಡ್ ಆಗಿದೆ, ಮತ್ತು CM ಅವಾರ್ಡ್ 1 ಲಕ್ಷ ಕ್ಯಾಶ್ ಕೊಟ್ಟು ನನಗೆ ಸನ್ಮಾನ ಮಾಡಿದ್ರು ಸರ್ಕಾರದಿಂದ. ಸೂಪರ್ ಮೇಡಮ್. ಹಾಂ ಸರ್. ಆಮೇಲೆ ಮಾರಪ್ಪ ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ನೆಕ್ಸ್ಟು ಇದು ಕೋಲಾರಲ್ಲೇ ವರ್ಲ್ಡ್ ಮೀಟ್ ಮಾಡಬೇಕು ಅಂತ. ಆಮೇಲೆ ನಮ್ಮ ಕೋಲಾರದ DC ಸಾಹೇಬರು ಇದಕ್ಕೆ ತುಂಬ ಎಂಕರೇಜ್ ಮಾಡಿ ಒಂದು ಮಾಡಿಸ್ತಾ ಇದ್ದಾರೆ. ಅವರು ತುಂಬ ಎಂಕರೇಜ್ ಮಾಡಿದ್ದಾರೆ ಮಾರಪ್ಪ ಅವ್ರಿಗೆಲ್ಲ. ಅವ್ರಿಗೆಲ್ರಿಗೂ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ, ನಮ್ಮ ಮೈಸೂರು ಪರವಾಗಿ, ಅಥ್ಲೆಟ್ಸ್ ಪರವಾಗಿ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಸಿ.ಬಿ. ಚೆಲುವೇಗೌಡ ಅಂತ ಹೇಳಿಬಿಟ್ಟು ನಾವು ಮೈಸೂರು ಡಿಸ್ಟ್ರಿಕ್ಟಿಂದ ಕಾಂಪೀಟ್ ಮಾಡ್ತಾ ಇದ್ದೀವಿ. ನಾವು ಸುಮಾರು 2003ರಿಂದ ಫಸ್ಟ್ ಇದಕ್ಕೆ ಬಂದು. ಮೊದಲೆಲ್ಲ ನಾನು ವಾಲಿಬಾಲು ನ್ಯಾಷನಲ್ಲೆಲ್ಲ ಆಡ್ತೀನಿ. ಆಲ್ ಇಂಡಿಯಾ ಸಿವಿಲ್ ಸರ್ವೀಸು 1980ರಲ್ಲಿ ತಮಿಳ್ನಾಡಲ್ಲಿ ಆಡಿದ್ದೆ, 81ರಲ್ಲಿ ಮೈಸೂರಲ್ಲಿ ನಡೀತು, ಅದರಲ್ಲಿ ಆಡಿದ್ದೆ.
ಮತ್ತು ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಸುಮಾರು ಸಾಟ್ಬಿಟ್ಟು ಡಿಪಾರ್ಟ್ಮೆಂಟಲ್ಲಿದ್ರಿ? ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೆ. 2004 ರಿಟೈರ್ಡ್ ಆದೆ. ಆದಮೇಲೆ ನಾವು ಯಾಕೆ ಸುಮ್ಮನೆ ಕೂತಿರ್ಬೇಕು, ಪೇಪರಲ್ಲಿ ನೋಡಿದೆ ಈ ಮಾಸ್ಟರ್ ಅಥ್ಲೆಟಿಕ್ಸ್ ಅಂತ ಇದೆ ಅಂದರೆ ಪೇಪರ್ ನೋಡಿದೆ. ಏನಿದು ಯಾಕೆ ಮಾಡಬಾರ್ದು, ನಾವು ವಯಸ್ಸಾಯಿತು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹುಡುಕೊಡೋದೆ ಮೈಸೂರಿಗೆ. ಅವಾಗ ಹುಡುಕೊಂಡೋಗಿ ಅವಾಗ ಇವರೆಲ್ಲ ನಮ್ಮ ಚಂದ್ರಣ್ಣವರು ಸಿಕ್ಕಿದ್ರು ನಿಮಗೆ? ಅರ್ಸು ಅವರೆಲ್ಲ ಸೂಪರ್ ಸರ್. ಸಿಕ್ಕಿದಾಗ ನಾನು ಫಸ್ಟ್ 2003 ಮಂಗಳೂರಲ್ಲಿ ಕಾಂಪೀಟ್ ಮಾಡಿದೆ. ಫಸ್ಟ್ ನನಗೆ ಶಾರ್ಟ್ ಗೋಲ್ಡ್ ಮೆಡಲ್ ಸಿಕ್ತು. ಆನಂತರ ನಾನು 2005 ಶ್ರೀಲಂಕಕ್ಕೆ ಹೋದೆ. ಹೌದಾ? ಶ್ರೀಲಂಕಾದಲ್ಲಿ ಗೋಲ್ಡ್ ಮೆಡಲ್ ಆಯಿತು. ಆಮೇಲೆ 2013 ತಿರ್ಗಾ ಶ್ರೀಲಂಕಾದಲ್ಲಿ 2005 ಸಿಂಗಾಪುರ ಹೋದೆ, ಅಲ್ಲಿ 3 ಮೆಡಲ್ ಆಯಿತು. ಮತ್ತು 2013 ಶ್ರೀಲಂಕಾದಲ್ಲಿ ಹೋದೆ, ಅಲ್ಲೂ ಕೂಡ 3 ಗೋಲ್ಡ್ ಮೆಡಲ್ ಆಯಿತು. ಆಮೇಲೆ ಮಲೇಷ್ಯಾಕ್ಕೆ ಹೋದೆ, ಅಲ್ಲೂ 2 ಮೆಡಲ್ ಆಯಿತು. ಥೈಲ್ಯಾಂಡ್ಗೆ ಹೋದೆ, ಅಲ್ಲೂ ಕೂಡ 3 ಗೋಲ್ಡ್ ಮೆಡಲ್ ಆಯಿತು. ಇಂಟರ್ನ್ಯಾಷನಲಲ್ಲಿ 8 ಮೆಡಲ್ ಆಗಿದೆ. ಈಗ ನಮ್ಮದು ನ್ಯಾಷನಲ್ಲು ಮತ್ತು ಸ್ಟೇಟಲ್ಲಿ ಒಟ್ಟು 180 ಮೆಡಲ್ ಆಗಿದೆ. ಈಗ 80 ವರ್ಷ ಆಗಿದೆ ನನಗೆ. 80 ವರ್ಷ ವಯಸ್ಸಾ? 80 ವರ್ಷದ ಸಾಹೇಬ್ರು ನೋಡಿ ಹೇಗಿದ್ದಾರೆ ಅಂತ, ಏನೋ ಫಿಟ್ ಆಗಿದ್ದಾರೆ ಸರ್. ಸೂಪರ್ ಸರ್, ಧನ್ಯವಾದಗಳು ಸರ್. ಕೋಲಾರ ಏನು ಅನಿಸುತ್ತೆ? ನೆನ್ನೆ ಬಂದ್ರಲ್ಲ ಸರ್, ಕೋಲಾರ ಅಂತ ಹೇಳಿದ್ರೆ ಇಲ್ಲಿ ಮಾರಪ್ಪರು ನಮಗೆ ಪರಿಚಿತರು. ಮತ್ತು ಸಹಕಾರ ಇದೆ, ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಒಂದ್ಸರಿ ನಮ್ಮ ಫ್ರೆಂಡ್ ಒಬ್ಬರು ಇದರಲ್ಲಿ 2003 ಮಂಗಳೂರಿನಲ್ಲಿ ತೀರೋಗ್ಬಿಟ್ರು. ಅವ್ರ ಹೆಸರು ಕಾಳಭೈರವ ಅಂತ ತೀರೋಗ್ಬಿಟ್ರು. ಆವಾಗ ಇವರು ತುಂಬ ಸಪೋರ್ಟ್ ಮಾಡಿ ನಮಗೆಲ್ಲ ಚಿರಪರಿಚಿತರಾದರು. ಅವಾಗಲಿಂದ ಇವಾಗಲೂ ಅಷ್ಟೇ ಅವರು ಉತ್ತಮವಾದ ಅಥ್ಲೆಟಿಕ್ಸ್ ಅವರು ಕೂಡ. ಮತ್ತು ಸಹಕಾರ ಚೆನ್ನಾಗಿ ಕೊಡ್ತಾರೆ. ಮತ್ತು ಇಲ್ಲಿ ಬಂದು ನೋಡಿದಾಗ ನಾವು ಮೊದಲು ಮಡ್ಡಿತ್ತು, ಇವಾಗ ನೋಡಿದ್ರೆ ಒಳ್ಳೆ ಸಿಂಥೆಟಿಕ್ಕು ಹೊಲ ಎಲ್ಲ ನೋಡಿದ್ರೆ ಎಲ್ಲ ಸುತ್ತಮುತ್ತ ಎಲ್ಲ ಒಲಿಂಪಿಕ್ಸ್ ರೀತಿ ಕಾಣ್ತಾ ಇದೆ. ಮತ್ತು ಊಟ ತಿಂಡಿನೂ ಅಷ್ಟೇ ಎಲ್ಲ ಮಲ್ಗಳಿಗೆ ಹಾಸಿಗೆ ವಗೈರೆಗಳು. ಮತ್ತು ಈ ರೀತಿ ಎಲ್ಲೂ ಕೂಡ ಸೌಲಭ್ಯ ನಾವು ನೋಡಲೇ ಇಲ್ಲ ಹೇಳ್ಕೊಂಡ್ರೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾರಪ್ಪರಿಗೆ ಮತ್ತು ಸಂಘದವರು ಎಲ್ಲರೂ ಕೂಡ ತುಂಬ ನಮ್ಮ ಕರ್ನಾಟಕದ ಪರವಾಗಿ ಸಂಪೂರ್ಣವಾಗಿ ಹೇಳ್ತೀನಿ ನಾವು. ಥ್ಯಾಂಕ್ ಯು ಸರ್. PG ಚಂದ್ರಶೇಖರ್. ನಾವು ಹುಟ್ಟಿದ್ದು ಮೈಸೂರು. ಇವಾಗ ನನಗೆ 83 ವರ್ಷ. ಸೂಪರ್. 83 ವರ್ಷ. ನನ್ನ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲದರಲ್ಲೂ ಔಟ್ಸ್ಟ್ಯಾಂಡಿಂಗ್ ಅಥ್ಲೇಟು. ಕಾಲೇಜಲ್ಲೂ ಕೂಡ ಔಟ್ಸ್ಟ್ಯಾಂಡಿಂಗ್ ಅಥ್ಲೇಟು. ಓಪನ್ ಮೀಟ್ಗಳಲ್ಲಿ ಇವತ್ತು ರೀಸೆಂಟಾಗಿ ಮಂಗಳೂರು ನೇಷನ್ ಅಥ್ಲೆಟಿಕ್ಸಲ್ಲಿ ಗೋಲ್ಡ್ ಮೆಡಲ್ ಮಾಡಿದೆ. ತಿರ್ಗಾ ಇವಾಗ ಒಂದು ಏಷ್ಯನ್ ಮೀಟಲ್ಲಿ 6ನೇ ಪ್ಲೇಸ್ ತಗೊಂಡೆ. ಇವಾಗ ಬೇರೆ ನ್ಯಾಷನಲ್ಸಲ್ಲಿ ಪ್ರೈಸ್ ಸಿಲ್ವರ್ ಮೆಡಲ್ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಇಲ್ಲೂ ಬಂದು ಗೋಲ್ಡ್ ಮೆಡಲ್ ಆಯಿತು. ಸೂಪರ್. ಅದು ನನ್ನ ಜೊತೆ ನಮ್ಮ ಫ್ರೆಂಡಿಗೆ ಸಿಲ್ವರ್ ಮೆಡಲ್ ಆಯಿತು. ಇವತ್ತು ಬೆಳಗ್ಗೆ ನಮಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ KS ರಘುನಂದನ್ ಅಂತೇಳಿ. ಕಾಲೇಜಲ್ಲಿ PhD ಡಾಕ್ಟರೇಟ್. ನಾನು ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ಗೆ ಝುವಾಲಜಿ ಸಬ್ಜೆಕ್ಟ್ ಆಗಿ ಮಾರಣಿಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ಸೊ ನಮ್ಮ ತಂದೆಯವರು ಸುಬ್ಬಣ್ಣ ಅಂತೇಳಿ, ಅವರು ಇಂಟರ್ನ್ಯಾಷನಲ್ ಅಥ್ಲೆಟು. ಸೊ ನನಗೆ ಅವರಿಂದ ಇನ್ಸ್ಪಿರೇಷನ್ ಆಯಿತು. ಸೊ ಹಾಗಾಗಿ ನಾನು ಇದು ನನ್ನ 40ನೇ ವರ್ಷದಲ್ಲಿ 5 ಕಿಲೋಮೀಟರ್ ರೇಸ್ ವಾಕಲ್ಲಿ 2nd ಪ್ಲೇಸ್ ಬಂದಿದೆ. ಕೋಲಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬರೋ ಕಾರಣ ಅವ್ರ ತಂದೆ ಸುಬ್ಬಣ್ಣ ವರ್ಲ್ಡ್ ಅಥ್ಲೆಟ್. ಹೌದಾ? ಸೂಪರ್. ಪೊಲೀಸ್ ಸುಬ್ಬಣ್ಣ ಅಂತ. ಮಂಡ್ಯ ಜಿಲ್ಲೆದವರಿಗೆ ನಮ್ಮ ಕೋಲಾರದಲ್ಲಿ ಸ್ವಾಗತ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ನೀವು ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ, ಇವತ್ತು ಭಾಗವಹಿಸ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಎಲ್ಲ ಜಿಲ್ಲೆಯವರನ್ನು ಸ್ವಾಗತಿಸಿದ್ದಕ್ಕೆ ತಮಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಈ ಕ್ರೀಡಾಕೂಟ ಅಂತ ಅಂದಾಗ ನಾನು ಸುಮಾರು 15 ವರ್ಷಗಳಿಂದನೂ ಸಹ ಈ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ಸಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದು ಆ ಕ್ರೀಡಾಕೂಟದಲ್ಲೂ ಸಹ ನಮ್ಮ ಏನು ಸರ್ಕಾರಿ ಕ್ರೀಡಾಕೂಟದಲ್ಲೂ ಭಾಗವಹಿಸಿದ್ದೀನಿ. ಹಾಗೂ ನನ್ನ ಮಂಡ್ಯ ಜಿಲ್ಲೆಯಿಂದ 15 ವರ್ಷಗಳಿಂದ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಸಹ ಪಡ್ಕೊಂಡಿರ್ತೀವಿ. ಈ ಕ್ರೀಡಾಕೂಟ ಅಂದರೆ ಬರೀ ನಮ್ಮ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಸಹ ನಾವು ಕ್ರೀಡೆಯನ್ನು ನಾವು ಮೈಗೂಡಿಸ್ಕೊಂಡ್ರೆ ತುಂಬ ಅವರು ಫ್ರೆಶ್ ಆಗಿ ಯಾವಾಗಲೂ ಚಿರ ಯುವಕರಂತೆ ಮಾಡೋದಕ್ಕೆ ಈ ಕ್ರೀಡೆ ಸಹಕಾರಿಯಾಗಿರುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಮಂಡ್ಯ ಜಿಲ್ಲೆ ಅಂತ ಅಂದರೆ ಒಂದು ಕ್ರೀಡೆಗೆ ಹೆಸರುವಾಸಿಯಾದಂಥದ್ದು. ಅನೇಕ ಕ್ರೀಡಾಪಟುಗಳನ್ನು ನಮ್ಮ ರಾಜ್ಯ ತಂಡಕ್ಕೆ ನೀಡಿರುವಂತಹ ಈ ಮಂಡ್ಯ ಜಿಲ್ಲೆ. ಆ ಮಂಡ್ಯ ಜಿಲ್ಲೆಯವರು ನಾವು ನಿಮ್ಮ
ಕೋಲಾರಕ್ಕೆ ಬಂದಿರೋದು ತುಂಬ ಸಂತೋಷ. ಇಲ್ಲೂ ಸಹ ನಾವು ಬಹುಮಾನವನ್ನು ಪಡಿತೀವಿ ಅಂತ ನಿಮಗೆ ಆಶಾ ಭಾವನೆಯನ್ನು ನಿಮ್ಮಲ್ಲೂ ಮೂಡಿಸಿ ನಾನು ಸಹ ದೃಢ ಸಂಕಲ್ಪ ಪಟ್ಟಿದ್ದೇನೆ. ಇಲ್ಲೂ ಸಹ ಬಹುಮಾನವನ್ನು ಪಡೆದು ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರ್ತೀನಿ ಅಂತ ಹೇಳ್ತೀನಿ. ಅಭಿನಂದನೆಗಳು, ಶುಭಾಶಯಗಳು, ನಿಮ್ಮ ಆಸೆ ಈಡೇರಲಿ. ಥ್ಯಾಂಕ್ ಯು ಸರ್. ಜೈ ಕೋಲಾರಮ್ಮ. ಎನ್ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಮಾಸ್ಟರ್ಸ್ ಅಥ್ಲೆಟ್ಸ್ ಅಸೋಸಿಯೇಷನ್ ಹೊರಟಿದ್ದಾರೆ. ಒಬ್ಬ ಕವಿ ಸಾಹಿತಿಗಳಾಗಿ ಒಬ್ಬ ಪ್ರಬುದ್ಧ ವಾಗ್ಮಿಗಳು ಆಗಿರ್ತಕ್ಕಂತಹ ಅತ್ಯಂತ ಕ್ರಿಯಾಶೀಲ ಆಕಾರಕ್ಕೆ ಮತ್ತು ಅವರ ಜೀವನೋತ್ಸಾಹಕ್ಕೆ ನಮ್ಮೆಲ್ಲರ ಒಂದು ಅಭಿನಂದನಾ ಚಪ್ಪಾಳೆಗಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನಮ್ಮ ಡಿ ಸಿ ಸಾಹೇಬ್ ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಎಲ್ಲರ ಜೊತೆ ಸೇರಿ ಬೇರೆ ಕಾರ್ಯಕ್ರಮ. ಈಗ ನಮ್ಮ ಕೆಪಾಳ ಮಾತ್ರ ಬರ್ತಾರೆ. ಒಲಿಂಪಿಕ್ ಬಾಯ್ಸ್ ಹಾಗೆ ಬಂಧುಗಳು, ನಮ್ಮ ಕಾರ್ಯಕ್ರಮಕ್ಕೆ JDS ನ ಪ್ರಮುಖರು ನಮ್ಮ ಹುಡುಗರು ರಾಮೋಹನ್ ಅವರು ಮತ್ತು ಅವರ ಸ್ನೇಹಿತರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ. ಇಂಟರ್ನ್ಯಾಷನಲ್ ಅಥ್ಲೇಟ್ ಹಾಗೂ ನಮ್ಮ ಅಸೋಸಿಯೇಷನ್ ಬೇರರ್ ರವಿ ಸರ್ ಅವರ ಮುಂದಾಳತ್ವದಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅಥ್ಲೇಟ್ಸ್ ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ, ಪುಷ್ಪರಾಜ್, ಅದೇ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲ ದೇಶಗಳು ಭಾಗವಹಿಸ್ತಾರೆ. ಎಲ್ಲ ದೇಶಗಳು ಸಹ ಪ್ರೀತಿಯ ಮನಸ್ಸಲ್ಲೂ ಸಹ ವಿಜಯನಗರದ ಸಾಮ್ರಾಜ್ಯಕ್ಕೆ ಬೇರೆ ನಮಸ್ಕಾರ. ಎಷ್ಟು ಜನ ಬಂದಿದ್ದೀರಾ? 4 ಜನ ಬಂದಿದ್ದೀರಾ ವಿಜಯನಗರ ಜಿಲ್ಲೆಯಿಂದ. ವಿಜಯನಗರ ಜಿಲ್ಲೆ ಆಗೋಗಿದ್ಯಾ? ನಮ್ಮ ಕೈಯಲ್ಲಿ. ಹಾಗಾಗಿ ಎಂಟೈರ್ ಜಿಲ್ಲೆಯನ್ನ ಸುತ್ತಕೊಂಡು ಈಗ ಸರ ವಿಶೇಷ ಬಿಟ್ಟಾಗ ಆಗಸ ಬೆತ್ತರಕ್ಕೆ ಹಾರ್ತದೋ ಅದನ್ನೇ ಬರ್ತಾ ಇದ್ದಾರೆ. ವೆರಿ ನೈಸ್. ಜ್ಯೋತಿ ಆಗಮನವಾಗ್ತಿದೆ. ನಮ್ಮೆಲ್ಲರ ಒಂದು ಜೋರಾದ ಸ್ಫೂರ್ತಿಯ ಚಪ್ಪಾಳೆ ಬರಲಿ. ಕ್ರೀಡಾ ಜ್ಯೋತಿಯನ್ನ ಹೊತ್ತು ತರ್ತಿದ್ದಾರೆ ರವಿ ಸರ್ ಅವರು. ಕ್ರೀಡಾ ಜ್ಯೋತಿಯಾಗಿ ಮೇಲೆ ಬರಬೇಕು. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸ್ತಾರೆ ನಮ್ಮೆಲ್ಲರ ನೆಚ್ಚಿನ మన MP ಸಾಹೇಬರು ಮತ್ತೆಲ್ಲ ಗಣ್ಯರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸ್ತಾರೆ. ವೆಂಕಟೇಶ್ ಸರ್, ನೀವು 4 ಜನ ಮಾತ್ರ ಬನ್ನಿ. ಇದು ಬಿದ್ದು ಕೆಳಗಿದೆ ಸರ್. ಕ್ರೀಡಾ ಜ್ಯೋತಿಯನ್ನ ಹೊತ್ತು ತರ್ತಿರ್ತಕ್ಕಂಥ ವೆಂಕಟೇಶ್ ವೇದಿಕೆಗೆ 4 ಜನ ಮಾತ್ರ ಮೇಲೆ ಬನ್ನಿ. ಫ್ಲಾಗ್ ಬೇರರ್ಸ್ ಅಲ್ಲೇ ಇರಿ, ಫ್ಲಾಗ್ ಬೇರರ್ಸ್ ಅಲ್ಲೇ ಇರಿ. ಎಸ್, ಸಂಸದರು ಮತ್ತು ಗಣ್ಯರಿಗೆ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರಿಸಿದ್ದಾರೆ. ನೀವು ಬನ್ನಿ. ಜೋರಾದ ಚಪ್ಪಾಳೆ. ರಾಜ್ಯ ಮಟ್ಟದ ಕಾರ್ಯಕ್ರಮ 44ನೇ ರಾಜ್ಯ ಮಟ್ಟದ ಮಾಸ್ಟರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2025ರ ಕ್ರೀಡಾ ಜ್ಯೋತಿ ವೇದಿಕೆಗೆ ಆಗಮನವಾಗಿದೆ. ಮಾನ್ಯ ಸಂಸದರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಮಾಸ್ಟರ್ ಅಸೋಸಿಯೇಷನ್ ನ ಜಿಲ್ಲಾಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯದರ್ಶಿಗಳು ಸ್ವೀಕಾರ ಮಾಡಿ ಮತ್ತೆ ಒಲಿಂಪಿಕ್ ಟಾರ್ಚನ್ನ ಕ್ರೀಡಾಪಟುಗಳು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅದು ಹೋಗಿ ನೋಡಿ ಅಲ್ಲಿ ಅಗ್ನಿಕುಂಡವನ್ನ, ಕ್ರೀಡಾ ಅಗ್ನಿಕುಂಡವನ್ನ ಬೆಳಗುತ್ತೆ. ಇಂದು ಮತ್ತು ನಾಳೆ ತನಕ ಬಹಳ ಬ್ಯೂಟಿಫುಲ್ ಆಗಿ ಬೆಳೀತಾ ಇರ್ತದೆ. ನಮ್ಮ ಕ್ರೀಡಾ ಪಕ್ಷ ಅಷ್ಟೇ ಪ್ರಕಾಶಮಾನವಾಗಿ ಬೆಳಗಲಿ ಅನ್ನೋದು ಉದ್ದೇಶ. ಎಷ್ಟೇ ನಿಮ್ಮ ಮನಸ್ಸಲ್ಲಿ ಎಷ್ಟೇ ಕತ್ತಲೆಯನ್ನು ಸಹ ಹೊಡೆದೋಡಿಸುವಂತ ಒಂದು ಇದು. ಈಗ ಮತ್ತೆ ಇಂಪಾರ್ಟೆಂಟ್ ಕಾರ್ಯಕ್ರಮ ಪ್ರತಿಜ್ಞಾವಿನ ಸ್ವೀಕಾರ. ಸರ್ ಬಲೂನ್ಸ್ ಬಿಡಿ, ಅದು ಹಾರಿ ಬಿಡಿ ಬಲೂನ್ಸ್ ಅಲ್ಲೇ. ಈಗ ಕ್ರೀಡಾ ಪ್ರತಿಜ್ಞಾವಿನ ಸ್ವೀಕಾರ, ಯಾಕೆಂದ್ರೆ ಟೈಮ್ ಆಗಿದೆ. ಪಾಸ್ ಮಾಡ್ತಾ ಇದ್ದೇವೆ, ಸಹಕರಿಸಿ. ಕ್ರೀಡಾ ಪ್ರತಿಜ್ಞೆಯನ್ನ ಬೋಧನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಕ್ರೀಡಾಪಟು ಕೋಲಾರದ ಅಮರಾವತಿ ಮೇಡಮ್ ಅವರು ರೆಡಿಯಾಗಿ, ಅವ್ರ ಜೊತೆಗೆ ಮತ್ತು ಸಂಗಡಿ ರೆಡಿ ಆಗಿರ್ಬೇಕು. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನ ಮುಂದೆ ಬಾಗಿಸ್ಕೊಳ್ಳಿ. ಫ್ಲಾಗ್ ಬೇರರ್ಸ್ ನಿಮ್ಮ ಫ್ಲಾಗ್ ಅನ್ನ ನೇರವಾಗಿ ಇಟ್ಕೊಂಡು ಮುಂದೆ ಬಾಗಿಸಿ ಡೌನ್ ಮಾಡಿ. ಫ್ಲಾಗ್ ಡೌನ್. ವೆರಿ ನೈಸ್. ಅದು ವಿಡಿಯೋ ಮಾಡಿ ಸರ್. ಎಸ್, ಅಗ್ನಿಕುಂಡವನ್ನ ಬೆಳಗಿದೆ, ಬಲೂನ್ಸ್ ಮೇಲೆ ಹಾರ್ತಾ ಇದೆ. ಎಲ್ಲ ಧನ್ಯವಾದ. ಕ್ರೀಡಾ ಜ್ಯೋತಿ ಅಭೂತಪೂರ್ವವಾದಂತಹ ಕ್ಷಣ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತಿದೆ. ಅಮರಾವತಿ ಮೇಡಮ್ ರೆಡಿ. ಅಮರಾವತಿ ಮೇಡಮ್ ಕ್ರೀಡಾ ಪ್ರತಿಜ್ಞೆ ವಿಷಯ ಬನ್ನಿ, ನೀವು ಬಂದ್ಬಿಡಿ ಇಲ್ಲಿಗೆ. ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಧನ್ಯವಾದ. ಬೋಧನೆ ಮಾಡಿದಂಥ ಅಮರಾವತಿ ಅವರಿಗೆ ಮತ್ತೆ ಕ್ರೀಡಾ ಪ್ರತಿಜ್ಞೆ ಸ್ವೀಕಾರ ಮಾಡಿದ್ದಾರೆ. ಹೇಳ್ತಾ ಇದ್ರು ಕೋಲಾರ ಜಿಲ್ಲೆ ರೇಷ್ಮೆ ಕೊಟ್ಟಿದೆ, ಬಂಗಾರ ಕೊಟ್ಟಿದೆ ಮತ್ತು ಸಿಲ್ಕ್ ಕೊಟ್ಟಿದೆ ಅಂತ ಏನೋ ಒಂದು ಕೊಟ್ಟಿದೆ ಅಂತ. ಅದ್ರ ಜೊತೆ ಬ್ಯಾಸ್ಕೆಟ್ಬಾಲ್ನ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ಕೋಲಾರ ಜಿಲ್ಲೆಯಲ್ಲಿ. ನ್ಯಾಷನಲ್ಸ್ ಸುಮಾರು ಒಂದು 10-12 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ ಇಲ್ಲಿ. ಅದನ್ನು ಒಂದು ಮತ್ತೆ ವಾಪಸ್ ತರಬೇಕು ಒಂದು ಆಸೆ ಇದೆ ನಮಗೆ. ಅದು ತಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ನನಗೆ. ಯಾಕಂದರೆ ನಮ್ಮ ತಂದೆಯವರು ಮೈಸೂರು ಲ್ಯಾಂಬ್ಸಲ್ಲಿದ್ದಾಗ ಅದನ್ನು ಬಹಳ ಪ್ರೋತ್ಸಾಹ ಮಾಡಿದ್ರು. ಇಲ್ಲಿಂದ ಸುಮಾರು ಒಂದಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸ ಆದರೆ ಅಥ್ಲೆಟಿಕ್ಸಲ್ಲಿ ಇದೆ ಅಂತ
ಏನು ಒಂದು ಏಜ್ ಫ್ಯಾಕ್ಟರ್ ಕೊಡ್ತಾ ಇದ್ದೀರಾ, ಆದರೆ ಏಜ್ ಅನ್ನೋದು ಇಲ್ಲಿ ಬರೋದೇ ಇಲ್ಲ. 82 ವರ್ಷ 85 ವರ್ಷದ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ 2013ರಲ್ಲಿ ನಾವು ಕೋಲಾರಲ್ಲಿ ಸ್ಥಾಪನೆ ಮಾಡಿದೆವು. ನಮ್ಮ ಮಾರಪ್ಪನವರ ಮಾರ್ಗದರ್ಶನದಲ್ಲಿ ಸ್ಥಾಪನೆಯಾದ ನಮ್ಮ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್, ನಮ್ಮ ಸಂಘದಲ್ಲಿ 180ರಿಂದ 200 ಜನ ಕ್ರೀಡಾಪಟುಗಳು ಇದ್ದು ಹೊಸಕೋಟೆಯಲ್ಲಿ ನಡೆದ 43ನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಜಿಲ್ಲೆ ಮೊದಲ ಸ್ಥಾನ ಪಡೆದು ಕೋಲಾರ ಜಿಲ್ಲೆ ಕ್ರೀಡಾಪಟು ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ. ಅನೇಕ ಸಾಧಕ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮವಿದ್ದು ಸಮಯದ ಅಭಾವ ಇರೋದ್ರಿಂದ ಅದನ್ನ ಮತ್ತೆ ಆ ಕಾರ್ಯಕ್ರಮ ನಡೆಸಿಕೊಡ್ಲಾಗುತ್ತೆ. ಈಗ ಶ್ರೀತ ದೇವರ ಅವರು ಶ್ರೀತರಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ಆಗಿದ್ದಾರೆ. ಅವರಿಗೆ ಎಲ್ಲ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಅವರು ಸ್ಫೂರ್ತಿ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಮಾರಪ್ಪನವರು ಇವತ್ತು ಕೋಲಾರ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೋಲಿಲ್ಲದ ಸರದಾರರಾಗಿ ಒಬ್ಬ ಕ್ರೀಡಾಪಟುಗಳಾಗಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸ್ಫೂರ್ತಿ. ಶ್ರೀತರಿಗೆ ಮೈಸೂರಿನ ಬಸವರಾಜ್ ಸರ್ ಅವರು ಅವರ ತಂಡದ ಪರವಾಗಿ ಗೌರವಿಸಿ ಸನ್ಮಾನಿಸಲಾಗ್ತದೆ. ಒಂದು ಅನೌನ್ಸ್ಮೆಂಟ್ ಇದೆ, ಇನ್ನೇನು ಕಾರ್ಯಕ್ರಮ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ಯಾವ ಊರು ಮೇಡಮ್? ಮನೆಯಲ್ಲಿ ತಾಯಿಯವರು ಹೇಳಿರ್ತಾರೆ ಏನಂತಂದ್ರೆ, ಒಬ್ಬ ಮಗ ಹೋಗ್ಬಿಟ್ಟು ಅಮ್ಮನ ಹತ್ರ ಹೇಳದಂತೆ, ಅಮ್ಮ ನಾನು ರನ್ನಿಂಗ್ ರೇಸ್ ಹೋಗ್ತಾ ಇದ್ದೀನಿ, ಸುಮ್ಮನೆ ಜಸ್ಟ್ ಜಸ್ವಿಯಾಗಿ ಭಾಗವಹಿಸಿ ಜಯಶೀಲರಾಗಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಂದು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ಗೆ ಆಗಮಿಸುವ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ನನ್ನ ಸ್ವಾಗತ ಮತ್ತು ಹಾಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್ ವೆಜ್ ಊಟ ಇದೆ, ಆ ಥರ ನೀವು ಎಲ್ಲ ಕಡೆ ಹೋದ್ರೂ ಕೋಲಾರಲ್ಲಿ ಇದ್ದಂಗೆ ಎಲ್ಲೂ ಇರಲಿಲ್ಲ ಅಂತ ಹೇಳ್ಬೇಕಾಗ್ತದೆ. ಹಾಗೆಯೇ ನಾನು ಆಗಲೇ ಜಿಲ್ಲಾಧಿಕಾರಿಗಳ ಮುಂದೆ, ಏಕೆಂದ್ರೆ ನಾವೊಂದು ಕೋಲಾರಲ್ಲಿ ವಿ ಮಾರಪ್ಪನವರ ಕ್ರೀಡಾಭವನ ಮಾಡಬೇಕು ಅಂತಿದ್ದೀವಿ. ಇವೆಲ್ಲರಿಗೂ ಖುಷಿಯಾಗಲಿ. ಕೋಲಾರದಲ್ಲಿ ವಿ ಮಾರಪ್ಪನವರ ಕ್ರೀಡಾಭವನ ನೆಕ್ಸ್ಟ್ ನೀವು ಬಂದಾಗ ಮಾರಪ್ಪನ ಕ್ರೀಡಾಭವನದಲ್ಲಿ ಉಳ್ಕೊಳ್ತೀರಾ. ಈಗ ತಾನೇ DC ಅವರು ಹೋದಾಗ ನನಗೊಂದು ಪ್ರಾಮಿಸ್ ಮಾಡೋದು, ನಿಮಗೆ ಯಾಕೆ ಅಪ್ಲಿಕೇಶನ್ ತಗೊಂಬನ್ನಿ, ನಾನೇ ಈಗ ಇನ್ಚಾರ್ಜ್ ಇದ್ದೀನಿ ಮುನ್ಸಿಪಾಲಿಟಿಗೆ, ನಿಮಗೆ ಸೈಟ್ ಕೊಡೋ ಜವಾಬ್ದಾರಿ ನಂದು, ಬಿಲ್ಡಿಂಗ್ ಕಟ್ಟೋ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸಂಘದ ವತಿಯಿಂದ ನಿಮ್ಮ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಕ್ರೀಡಾ ಬಂಧುಗಳ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನೀವು ಪರ್ಸನಲ್ ಆಗಿ ತಗೊಂಬಪ್ಪ, ನಾನು ಸೈಟ್ ಕೊಡ್ತೀನಿ, ನೀನು ಬಿಲ್ಡಿಂಗ್ ಕಟ್ಟೋ ಜವಾಬ್ದಾರಿ ನಿಂದು ಅನುಗೊಳಿಸಿದ್ದಾರೆ. ನಾನು ಗತಾಯ ನೆಕ್ಸ್ಟ್ ನೀವು ಬರೋಷ್ಟೊತ್ತಿಗೆ ಮಾರಪ್ಪನ ಭವನದಲ್ಲಿ ಉಳ್ಕೊಳ್ತೀರಾ, ಅದು ನಮ್ಮ ಶಪಥ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಜಿಲ್ಲೆಗೆ, ಒಂದು ಮನೆಗೆ ಕೀರ್ತಿ ಬರಬೇಕಾದ್ರೆ ಮಗ ಚೆನ್ನಾಗಿ ಓದಬೇಕು, ಮಗಳು ಚೆನ್ನಾಗಿ ಓದಬೇಕು, ಅಚೀವ್ಮೆಂಟ್ ಮಾಡಬೇಕು. ಒಂದು ಜಿಲ್ಲೆ ಹೆಸರು ತರಬೇಕಾದ್ರೆ ಆ ಜಿಲ್ಲೆಗೆ ಕ್ರೀಡೆಯಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಪೊಲಿಟಿಕಲ್ ಆಗಲಿ ಹೆಸರು ತರಬೇಕು. ನಮ್ಮ ಕೋಲಾರ ಜಿಲ್ಲೆ ನಿಮಗೆ ಪ್ರಥಮ CM ಕೊಟ್ಟಂತ ಜಿಲ್ಲೆ, ಪ್ರಥಮ CM KC ರೆಡ್ಡಿ ಅವರು ಕೊಟ್ಟಂತ ಜಿಲ್ಲೆ. ಅವರ ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಹಾಗೆ ವಿಶ್ವವಿಖ್ಯಾತ ಇಂಜಿನಿಯರ್ ಯಾರು? ಸರ್ ವಿಶ್ವೇಶ್ವರ ಅವರು ಕೋಲಾರ ಜಿಲ್ಲೆಯ ನಮ್ಮ ಭಾರತ ರತ್ನ ಹೆಮ್ಮೆಯ ಪುತ್ರ ಕೋಲಾರ ಜಿಲ್ಲೆಯ ವಿಶ್ವೇಶ್ವರಯ್ಯ ಅವರು ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿದ್ದಾರೆ. ಹಾಗೆ ನೀವು ಮಂಕುತಿಮ್ಮನ ಕಗ್ಗ ಓದಿರ್ಬೋದು, ಅವರು ನಮ್ಮ ಕೋಲಾರ ಜಿಲ್ಲೆಯ ಗುಂಡಪ್ಪ ಅವರು DVG ಕೋಲಾರ್. ಅದೇ ತರ ಮಾಸಿ ಅವರು ಸಣ್ಣ ಕಥೆಗಳನ್ನು ಕೊಟ್ಟಂತ ಮಾಸಿ ವೆಂಕಟೇಶ್ ಅಯ್ಯಂಗಾರ್ ನಮ್ಮ ಕೋಲಾರವರು. ಇವರೆಲ್ಲರೂ ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅದರಲ್ಲೇ ಕ್ರೀಡೆಯಲ್ಲಿ ಯಾರು ಹೆಸರು ಮಾಡಿರಲಿಲ್ಲ. ಅದು ಮಾರಪ್ಪ ಅವರ 160 ಮೆಡಲ್ ತಗೊಂಡು ಕೋಲಾರ ಜಿಲ್ಲೆಗೆ ಕೀರ್ತಿ ಕೊಟ್ಟಿದ್ದಾರೆ. ಯಾವುದೇ ಸ್ಥಾನಕ್ಕಲ್ಲಿ, ಯಾವುದೇ ಜಿಲ್ಲೆಯಲ್ಲಿ, ಯಾವ ಸ್ಟೇಟಲ್ಲೂ 160 ಮೆಡಲ್ ತಗೊಂಡವ್ರು ಇಲ್ಲ ಅಂತ ನನಗೆ ಅನಿಸುತ್ತೆ. 160 ಮೆಡಲ್ ತಗೊಂಡವರು ಯಾರು ಇದ್ದಾರಂದ್ರೆ ಅದು ಕೋಲಾರ. ಇವರೆಲ್ಲ ಮಹಿಳೆಯರು ಕೋಲಾರಕ್ಕೆ ಯಾವ ತರ ಹೆಸರು ತಂದಿದ್ದಾರೋ ಅದೇ ತರ ನಮ್ಮ ಮಾರಪ್ಪ ಅವರು ಕೋಲಾರ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೋಲಾರ ಜಿಲ್ಲೆಗೆ ಎಂತ ಮಹಿಳೆಯರು ಬಂದು ಹೋಗಿದ್ದಾರೆ ಅಂತ. ಅದಕ್ಕೆ ನೀವೆಲ್ಲರೂ ನಮ್ಮ ಏನೇ ನನ್ನ ಫಸ್ಟ್ ಹೇಳ್ಬಿಟ್ಟಿದ್ರೆ, ನಾಳೆ ನಿಮಗೆ ಒಬ್ಬಟ್ಟು ಊಟ ಬಿರಿಯಾನಿ ಕಾದಿದೆ ಅಂತ ಹೇಳಿದ್ರೆ ಎಲ್ಲರೂ ಎಂಜಾಯ್ ಮಾಡಿ ಖುಷಿಯಿಂದ ಇರಿ. ನೀವು ಓದ್ಕೊಳ್ಳಿ, ನಮ್ಮ ಕೋಲಾರ ಹೆಸರು ಅಂತ
ನಾನು ಟೈಮ್ ಇಲ್ಲ, ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಎಲ್ಲ ಮೊದಲನೇದಾಗಿ ನಾನು ಒಂದು ನಿಮಿಷ ನಾನು ಮರ್ತೆ, ಯಾಕಂದ್ರೆ ಈ ಫಂಕ್ಷನ್ ಇಷ್ಟೊಂದು ವಿಜೃಂಭಣೆಯನ್ನು ನೀಡಬೇಕಾದ್ರೆ ನಮಗೆ ಸಾಕಷ್ಟು ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ನಮಗೆ ಸಹಾಯ ಮಾಡಿವೆ. ನಾನು ಅವ್ರ ಹೆಸರು ಹೇಳಬೇಕು ಅಂತ ನಾನು ಅಂದ್ಕೊಂಡೆ. ಈಗ ಈ ಒಂದು ಹುಮ್ಮಸ್ಸಲ್ಲಿ ಅವ್ರ ಹೆಸರಲ್ಲೇ ಮರ್ತ್ಬಿಟ್ಟೆ. ದಯವಿಟ್ಟು ಒಂದೇ ನಿಮಿಷ. ಯಾರು ನಮ್ಮ ರವಿಚಂದ್ರ ಅವರು DSC ಆಫೀಸ್ನವರು, ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ನಿಜವಾಗ್ಲೂ ಒಂದು ತಿಂಗಳ ಕಾಲ ನಮ್ಮ ಜೊತೆ ಇದ್ರು. ನಮ್ಗೆ ಪಂಜಾಬ ಸಿಂಧು ಗುಜರಾತ ದ್ರಾವಿಡ ಉತ್ಕಲ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲ ಚಿತ್ರಗಂಗಾ ತವ ಶುಭ ನಾಮೇ ಜಾಗೆ तव शुभ आशीष मागे गाहे तव जय गाथा जन गण मंगल दायक जय हे भारत भाग्य विधाता जय हे जय हे जय हे जय जय हे बोलो भारत माता की जय, जय बोलो भारत माता की जय, जय बोलो ಭುವನೇಶ್ವರಿ ಕನ್ನಡಾಂಬೆಗೆ ಜೈ, ಜೈ बोलो ಭುವನೇಶ್ವರಿ ಕನ್ನಡಾಂಬೆಗೆ. ಎಲ್ಲರೂ ಧನ್ಯವಾದ. ರಾಷ್ಟ್ರಗೀತೆ 521 527 ದಯವಿಟ್ಟು ತೀರ್ಪುಗಾರರು ಯಶೋಧಮ್ಮ ಅವರು ಅವರನ್ನ ಸಂಪರ್ಕಿಸಿ ಅಲ್ಲಿಂದ ಮತ್ತೆ ಬಂದ್ರೆ ಮಾತ್ರ ನಾವು ಯೋಜನೆ ಸೇರಿಸ್ಕೊಳ್ತೀವಿ. ಇದರಿಂದ ರಿಕ್ವೆಸ್ಟ್ ರಾಜ್ಯ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಾಬ್ ಮೀಡಿಯಾದ ದ ಗ್ರೇಟ್ ಕೋಲಾರ್ 90+ ಕರೀರಿ. ಬನ್ರಣ್ಣ ಇನ್ನ ಸ್ಟಾರ್ಟ್ ಮಾಡಿ ಸರ್. ಕ್ಯಾಮ್ರಾ ಮೇಲೆ ಅಷ್ಟು ದೂರ ಇಲ್ಲ. ಈ ಪಕ್ರಾರ ಏಯ್ ಅಣ್ಣ 1 ಕಿಲೋಮೀಟರ್ ಹೋಗ್ಬೇಕು. ನಾಲ್ಕು ಜನ
ಪುರುಷ ಮತ್ತು ಮಹಿಳೆಯರು ಎಲ್ಲ ಹೆಚ್ಚು ಮಹಿಳೆಯರ 100 ಮೀಟರ್ ಓಟ ಫೈನಲ್. ಮಿತ್ರರು ಮತ್ತು ಹೆಸರು ಅವರೇ ಗೆದ್ದರ ನೋಡಬೇಕು. ವೆರಿ ನೈಸ್. ಬಹಳ ಸೊಗಸಾಗಿ ಓಡ್ತಾ ಇದ್ದಾರೆ ಮಹಿಳೆಯರು. 55 ಸ್ಟೆಪ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ಓಡ್ತಾ ಇದ್ದಾರೆ. ಸುಮಾರು 10 ರಿಂದ 15 ಮೀಟರ್ ಅಂತರದಿಂದ ಫಿನಿಶ್ ಮಾಡಿದ್ದಾರೆ. ಭಾಗವಹಿಸಲು ಮುಖ್ಯ, ಭಾಗವಹಿಸಲು ಫಿನಿಶ್ ಮಾಡಿದ್ದಾರೆ ಮುಖ್ಯ. ಬಹಳ ಸೊಗಸಾಗಿ ಫಿನಿಶ್ ಮಾಡಿದ್ದಾರೆ. ನಾಳೆ ವಿಶೇಷ ನಾಳೆಗೆ ಎರಡು ಸುತ್ತು ಪ್ರಾರಂಭ ಮುಕ್ತಾಯ. ಓಕೆ, ಥ್ಯಾಂಕ್ ಯು. ಪ್ರಾರಂಭವಾಗಿದೆ ಮತ್ತೊಂದು 45 ಟೈಮ್ಸ್ ಆಗುತ್ತೆ. ಇನ್ನೊಂದಿದೆ. ತುಂಬಾ ಇಂಟ್ರೆಸ್ಟಿಂಗ್ ಹೇಳ್ತಾ ಇದ್ದಾರೆ. 55 ಅಲ್ಲಿರೋರೆಲ್ಲ ಪ್ರೋತ್ಸಾಹ ಕೊಡಬೇಕು ಅವರಿಗೆ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಹೋಗ್ತಾರೆ. ವೆರಿ ನೈಸ್, ವೆರಿ ಸೊಗಸಾದಂತ ಓಟ. 800 ಮೀಟರ್ ಕ್ರಿಕೆಟ್ ಡಿಸ್ಟೆನ್ಸ್ ಫಸ್ಟ್ ಸೆಕೆಂಡ್ ಬಂದಿದ್ದಾರೆ. ಬರ್ತಾನೆ ಇದ್ದಾರೆ. ಬಹಳ ಮುಖ್ಯ, ಹಾಗಾಗಿ ಖುಷಿಯಾಗಿ ಭಾಗವಹಿಸಿದ್ದಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ನಿಮ್ಮ ಮಾಹಿತಿಯೆಲ್ಲ ನಮ್ಮ ರಾಷ್ಟ್ರ ಮಟ್ಟದ ಅಥ್ಲೆಟ್ ನೀವು ಫಸ್ಟ್ ಬಂದವರು. ಕಂಗ್ರ್ಯಾಚುಲೇಷನ್ ಸರ್. ನಮ್ಮ ಹೆಸರು ನಾರಾಯಣ ಮೂಲ್ಯ. ಯಾವ ಊರು ಸರ್? ದಕ್ಷಿಣ ಕನ್ನಡ. ತಾವು ಸರ್ ಸೆಕೆಂಡ್ ನಂಬರ್. ಸರ್ ಸೆಕೆಂಡ್ ನಂಬರ್ ರಮೇಶ್ ಒಕ್ಲೇರಿ ಕೋಲಾರ. ಒಕ್ಲೇರಿ ಕೋಲಾರದವ್ರು ಸೆಕೆಂಡ್ ನಂಬರು. ತಾವು ಸರ್ ಯಾವ ಹೇಳಿದ್ರಿ? ಮಂಗಳೂರು ಅವರು. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕೆಲಸ ಮಾಡೋದು. ಸೂಪರ್ ಫಸ್ಟ್ ನಂಬರ್ ಬಂದಿದ್ದೀರಿ, ಅಭಿನಂದನೆಗಳು. ನಿಮ್ಮ 55 ಇವನು ಹೋಗ್ಬೋದಲ್ಲ? ಚಾನ್ಸ್ ಇದೆ. ಇದೆ ಮಾಡ್ತಾನೆ ಇನ್ನೊಂದು ಆಗಲ್ಲ. ಅವ್ರು ಸ್ವಲ್ಪ ಡಲ್ ಆಗಿದ್ದಾರೆ ಆಲ್ರೆಡಿ. 20 ಕಿಲೋಮೀಟರ್ ಫಿನಿಶ್ ಮಾಡ್ತಾನೆ, ಬಟ್ ಇವನು ಮಾಡ್ತಾನೆ. ಕರೆಕ್ಟ್. ಸ್ವಲ್ಪ ಸಣ್ಣಗಿರೋದಕ್ಕೆ ಮಾಡಿದ್ರೆ
ಸೆಕೆಂಡ್ ಬಂದ್ರಾ? ಫಸ್ಟು ಸೆಕೆಂಡ್ ಆಯಿತು. ಕರೆಕ್ಟಾಗಿ ಹೆಂಗೋದ್ರೆ ಹಂಗೆ ಫಿನಿಷ್ ಮಾಡಿದೆ. ಸರ್ ಸೆಕೆಂಡ್ ಬಂದಿದ್ದೀರಾ, ಕಂಗ್ರಾಚುಲೇಷನ್. ಫಸ್ಟ್ ಸರ್ ಫಸ್ಟ್ ಬಂದಿರಿ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಊರು ಸರ್? ನಂದು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆ. ತಮ್ಮ ಹೆಸರು? ಆರ್ಮಿ ರಿಟೈರ್ಡ್ ಕ್ಯಾಪ್ಟನ್. ಆರ್ಮಿ ರಿಟೈರ್ಡ್ 4 ವರ್ಷ ಪ್ರೆಸಿಡೆಂಟ್ ಬಾಡಿ ಗಾರ್ಡ್ ಆಗಿದೆ. ನಂದು ಮೇನ್ ಇವೆಂಟ್ ಮ್ಯಾರಥಾನ್ 42 ಕಿಲೋಮೀಟರ್ಸ್, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್. ಇದು ನಾನು ಇವೆಂಟ್ ಅಲ್ಲ, ಜಸ್ಟ್ ಒಂದು ಸೋಪಾಗಿ ಓಡಿರೋದು ಅಷ್ಟೇ. ಅಭಿನಂದನೆಗಳು. ಥ್ಯಾಂಕ್ ಯು, ಧನ್ಯವಾದಗಳು ಸರ್ ನಿಮಗೆ. ಕೋಲಾರ ಸರ್ ಹೇಗೆ? ತುಂಬ ಚೆನ್ನಾಗಿದೆ ಸರ್, ಬಂಗಾರದ ಪೇಟೆ. ವೆದರ್ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ. ಓಕೆ ಸರ್. ಅಕಾಮಿಡೇಷನ್, ಫುಡ್, ರೆಫ್ರಿಜರೇಷನ್ ಎಲ್ಲ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಮಾರಪ್ಪ ಅವರು? ಮಾರಪ್ಪ ನಮ್ಮ ಇವರು ಅಲ್ಲ, ಮಾರಪ್ಪ ಅಂತ ಆರ್ಗನೈಸ್ ಮಾಡಿರೋರು. ಓಕೆ, ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಚೆನ್ನಾಗಿದೆ ಸರ್, ಒಳ್ಳೆ ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಶಿವಮೊಗ್ಗ ಹೇಳಿ ಸರ್. ಶಿವಮೊಗ್ಗ ಸರ್, ಮಲೆನಾಡ ಏರಿಯಾ. ಅಲ್ಲಿಗಿಂತಲೂ ಅತ್ಯುತ್ತಮವಾದ ಒಂದು ಕ್ರೀಡಾಂಗಣ ಹೊಂದಿದೆ. ಇಲ್ಲೇ ಕೊಡಗು ಇದು ಕೋಲಾರ ಅಂದರೆ ಚಿನ್ನ ಗಣಿ ಅಂತ ಹೆಸರು ಕೇಳಿದ್ದೀವಿ. ಈಗ ನಮಗಿಲ್ಲಿ ಬಂದ ಮೇಲೆ ಎಷ್ಟು ವಿಶಾಲವಾದ ವಾತಾವರಣ, ಅತ್ಯಂತ ಪ್ರಸಿದ್ಧವಾದ ಸ್ಥಳಗಳನ್ನು ಹೊಂದಿರತಕ್ಕಂಥ ಈ ಒಂದು ಕೋಲಾರ. ಅದು ಮಾರಿಯಪ್ಪ ಸರ್ ಅವರು ಇಂಥ ಒಂದು ಬೃಹತ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಅವರಿಗೆ ಮತ್ತೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಕೋಲಾರ ಜಿಲ್ಲೆಗೆ ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ, ಜೈ ಕೋಲಾರಮ್ಮ. ಫಸ್ಟ್ ಬಂದಿರೋರು ಇವರು, ಸೆಕೆಂಡ್ ಬಂದಿರೋರು, ಸೆಕೆಂಡು ಥರ್ಡ್ ಇವರಿಬ್ರು. 85 ವರ್ಷ ವಯಸ್ಸು ಇವ್ರದ್ದು. 75ರಿಂದ 85.